ಗೆಳೆಯರ ನಮಸ್ಕಾರಗಳು. ದಿವ್ಯಾನಂದ ಮೂರ್ತಿ ಲೇಖಕರು ದಿವ್ಯ ರೂಪ ಚಾನಲಿಂದ ಮಾತಾಡ್ತಾ ಇದ್ದೀನಿ. ನಾನು ಇಂದಿನ ಸಂಚಿಕೆಯಲ್ಲಿ ವೋಗ್ ಬ್ಯಾಂಡಿನೋ ಬರೆದ ಒಂದು ಅದ್ಭುತವಾದ ಪುಸ್ತಕದ ಬಗ್ಗೆ ಹೇಳ್ತಾ ಇದ್ದೆ ಗೆಳೆಯರೇ. ಆ ಕೃತಿ ಬಗ್ಗೆ ಹೇಳ್ತಾ ಇದ್ದೆ. ಅದರಲ್ಲಿ ಮೊದಲನೇ ಭಾಗದಲ್ಲಿ ವೋಗ್ ಬ್ಯಾಂಡಿನೋ ಲೇಖಕನ ಬಗ್ಗೆ ಹೇಳಿದೆ. ನೀವೆಲ್ಲ ಅದನ್ನು ನೋಡಿರ್ಬೋದು. ಈಗ ಎರಡನೇ ಭಾಗದಲ್ಲಿ ಸಂಕ್ಷಿಪ್ತವಾಗಿ ಆ ಕೃತಿಯ ಸಾರಾಂಶವನ್ನು ಹೇಳ್ತೀನಿ. ಅದು ನೊಂದವರ ಜೀವನಕ್ಕೆ, ಎಲ್ಲವನ್ನು ಕಳೆದುಕೊಂಡು ಪ್ರಪಾತಕ್ಕೆ ಬಿದ್ದಿರೋ ಜೀವನಕ್ಕೆ ಹೆಂಗೆ ಉಪಯುಕ್ತವಾಗಬಲ್ಲದು ಅನ್ನೋದಕ್ಕೆ ಒಂದು 10 ಸರಳವಾದ ನಿಯಮಗಳನ್ನು ಹೇಳಿದ್ದಾರೆ. ಆ ನಿಯಮಗಳು ಯಾವುದು ಅಂತ ಒಂದೊಂದಾಗಿ ನಾವು ಭಾಳ ಸೂಕ್ಷ್ಮವಾಗಿ ಕೆಲವೇ ಪದಗಳಲ್ಲಿ ಹೇಳ್ತೀನಿ. ಮುಂದೆ ಆ ಕೃತಿ ನಿಮಗೆ ಸಿಕ್ಕಿದಾಗ ನೀವು ಖಂಡಿತ ಅದನ್ನು ವಿವರವಾಗಿ ಓದೋರಂತೆ. ಮೊದಲನೇ ನಿಯಮ, ನಾವು ಎಂಥ ಪ್ರಪಾತದ ಸ್ಥಿತಿಗೆ ಬಿದ್ದರೂ ಕೂಡ ಆ ಘಟ್ಟದಿಂದ ಎದ್ದು ಬರೋದನ್ನು ನಂಬಿಕೆ ಇಟ್ಕೊಂಡು ನಾವು ಪ್ರತಿ ದಿನವನ್ನು ಹೊಸದಾಗಿ ಕಳೀಬೇಕು. ಈ ದಿನ ನನ್ನ ಹೊಸ ದಿನ, ಹಿಂದೆ ಏನಾಗಿದೆ ಆಗೋಗಲಿ, ಈ ದಿನದಿಂದ ನಾನು ಅದ್ಭುತ ಮಟ್ಟಕ್ಕೆ ನನ್ನ ಜೀವನವನ್ನು ಸುಧಾರಿಸ್ಕೊತೀನಿ ಅನ್ನೋ ನಂಬಿಕೆಯಿಂದ ಹೊಸ ದಿನವಾಗಿ ಕಳೀಬೇಕು ಅನ್ನೋದು ಮೊದಲನೆಯ ನಿಯಮ. ನಮ್ಮೆಂಥದೇ ಕಷ್ಟಗಳಾಗಿರ್ಬೋದು, ನಾವೆಂಥ ಪ್ರಪಾತ ಸ್ಥಿತಿಗೆ ತಲುಪಿರಬಹುದು, ನಮಗೆ ಯಾರೂ ಸಹಕಾರ ಕೊಡ್ತೇ ಇಲ್ಲದೆ ಇರ್ಬೋದು, ಎಲ್ಲ ರೀತಿಯ ಕಷ್ಟಗಳ ಸರಮಾಲೆ ಇದ್ದರೂ ಕೂಡ ಅದನ್ನೆಲ್ಲ ಈ ಒಂದು ದಿನದಲ್ಲಾದ್ರೂ ನಾನು ಬದಿಗಿಟ್ಟು ನಾನು ಹೊಸ ಥರ ಬಾಳ್ತೀನಿ, ಈ ದಿನವನ್ನು ಹೊಸದಾಗಿ ತಗೋತೀನಿ ಅಂತ ನಾವು ದಿನವನ್ನು ಆರಂಭಿಸಬೇಕು. ಮತ್ತು ಈ ದಿನವನ್ನು ಹೃದಯದ ಪ್ರೀತಿಯಿಂದ ಪ್ರಾರಂಭಿಸಬೇಕು ಅನ್ನೋದು ಎರಡನೇ ನಿಯಮ. ಯಾರೇ ನಮ್ಮನ್ನು ಮೀಟ್ ಆಗಲಿ, ನಾವು ಯಾವುದೇ ಕೆಲಸ ಮಾಡಲಿ, ನಾವು ಹೃದಯದ ಪ್ರೀತಿಯಿಂದ ಮಾಡಬೇಕು. ನಮಗೆ ಭೇಟಿಯಾಗ ಪ್ರತಿ ವ್ಯಕ್ತಿಯನ್ನು ನಾವು ಹೃದಯದಿಂದ ಪ್ರೀತಿಯಿಂದ ಮಾತಾಡಬೇಕು. ಎಂಥದ್ದೇ ದ್ವೇಷ ಹಿಂದೆ ಇರಲಿ ಅದನ್ನೆಲ್ಲ ಮರೆತು ಪ್ರತಿಯೊಂದು ವ್ಯಕ್ತಿ, ವಸ್ತು, ಪ್ರಾಣಿಗಳಲ್ಲೂ ಕೂಡ ನಾವು ಪ್ರೀತಿಯಿಂದ ವರ್ತಿಸಿದ್ರೆ ಅದು ಒಳ್ಳೆಯ ಪ್ರತಿಕ್ರಿಯೆ ಬರುತ್ತೆ ಅಂತಕ್ಕಂಥದ್ದು ಎರಡನೆಯ ನಿಯಮ. ಮೂರನೇದು, ನಾವು ಯಾವುದೇ ಕೆಲಸ ಹಿಡ್ಕೊಂಡ್ರೂ ಕೂಡ ಗೆಲುವು ಸಾಧಿಸೋವರೆಗೂ ಪಟ್ಟು ಬಿಡಬಾರ್ದು. ನಿರಂತರ ಸತತ ಪ್ರಯತ್ನಗಳನ್ನ ಮಾಡಬೇಕು. ಮತ್ತೆ ಸೋಲಾದರೂ ಕೂಡ ಮತ್ತೆ ನಾವು ಪ್ರಯತ್ನ ಮಾಡ್ತಾ ಸಾಗಬೇಕು ಅನ್ನೋ ವಿವರ ಇದೆ ಆ ಮೂರನೆಯ ನಿಯಮ. ನಾಲ್ಕನೆಯ ನಿಯಮ, ನಮಗೆ ಭಾಳ ನಂಬಿಕೆ ಇರಬೇಕು. ನಾನು ನಿಸರ್ಗದ ಅತಿ ದೊಡ್ಡ ಪವಾಡ, ನನ್ನಲ್ಲಿ ಅದ್ಭುತವಾದ ಶಕ್ತಿಗಳಿವೆ, ಈ ಬ್ರಹ್ಮಾಂಡಕ್ಕೂ ನನಗೂ ನೇರ ಸಂಪರ್ಕ ಇದೆ. ಇದನ್ನೇ ನಮ್ಮ ವಿವೇಕಾನಂದರು ತಮ್ಮ ಇನ್ಸ್ಪಿರೇಷನ್ ಸ್ಪೀಚಲ್ಲಿ ಯಾವಾಗಲೂ ಹೇಳ್ತಾ ಇರ್ತಾರೆ. ಆಲ್ ದಿ ಪವರ್ ಈಸ್ ದೇರ್ ವಿತ್ ಇನ್ ಯು, ಬಿ ಬೋಲ್ಡ್ ಲೈಕ್ ಎ ರಾಕ್ ಅಂತ. ನಮ್ಮಲ್ಲಿ ಅಡಗಿರುವ ದಿವ್ಯತೆಯನ್ನು ನಾವು ಹೊರಗೆ ತಂದಾಗ ಅದ್ಭುತಗಳು ನಡೆಯುತ್ತೆ ಅಂತ. ನಾವು ಆ ಥರ ಈ ನಿಸರ್ಗದಲ್ಲಿ ಪ್ರತಿಯೊಂದು ಜೀವಿನೂ ವಿಶೇಷವಾಗಿರುತ್ತೆ, ವಿಶೇಷ ಆದಂಥ ಶಕ್ತಿಗಳು ನಮಗಿರ್ತವೆ. ಇದ್ರ ಬಗ್ಗೆ 4ನೇ ನಿಯಮದಲ್ಲಿ ಹೇಳ್ತಾರೆ, ನಿಸರ್ಗದ ಅತಿ ದೊಡ್ಡ ಪವಾಡ ನಾವು ಅಂತ ನಂಬಿಕೆಯಿಂದ ನಾವು ಆ ದಿನವನ್ನು ಪ್ರಾರಂಭ ಮಾಡಿಕೊಂಡು ಮುಂದೆ ಸಾಗಬೇಕು. 5ನೇ ನಿಯಮದಲ್ಲಿ ಹೇಳ್ತಾರೆ, ನಾವು ಇವತ್ತಿನ ದಿನ ನಮ್ಮ ಜೀವನದ ಕಡೆಯ ದಿನ ಆದರೆ ಏನು ಮಾಡಬೇಕು, ನಾವು ಇವತ್ತೇ ನಮ್ಮ ಜೀವನ ಕಡೆ ಆಗ್ಬಿಟ್ರೆ ನಾವು ಎಷ್ಟು ಅಮೂಲ್ಯವಾದ ವಿಚಾರಗಳಿಗೆ ಮಾತ್ರ ಗಮನ ಕೊಡ್ತೀವಲ್ಲ, ಆ ಥರ ನಾವು ಭಾಳ ಪ್ರಾಶಸ್ತ್ಯವಾದ ವಸ್ತುಗಳಿಗೆ, ವಿಚಾರಗಳಿಗೆ ಮಾತ್ರ ನಾವು ಗಮನ ಹರಿಸಬೇಕು, ಆದ್ಯತೆಯ ಮೇಲೆ ಕೆಲಸ ಮಾಡಬೇಕು ಅಂತ ಆ ನಿಯಮದಲ್ಲಿ ಹೇಳ್ತಾರೆ. 6ನೇ ನಿಯಮ, ಇವತ್ತು ನನ್ನ ಭಾವನೆಗಳ ಮೇಲೆ ನಾನು ನಿಯಂತ್ರಣ ಹೊಂದ್ತೀನಿ, ನನ್ನ ಭಾವನೆಗಳ ಒಡೆಯ ಆಗ್ತೀನಿ, ನನ್ನ ಮನಸ್ಸನ್ನು ನನ್ನ ನಿಯಂತ್ರಣಕ್ಕೆ ತಗೋತೀನಿ. ನನ್ನ ಮನಸ್ಸು ನನ್ನ ಎಳೆದ ಕಡೆ ಎಲ್ಲ ಹೋಗಲ್ಲ, ಆದಷ್ಟು ನನ್ನ ಮನಸ್ಸಿನ ಮೇಲೆ ನಾನು ನಿಯಂತ್ರಣ ಹಾಕ್ಕೊಳ್ತೀನಿ ಅನ್ನೋದು 6ನೇ ನಿಯಮ ಆಗುತ್ತೆ. 7ನೇದು ಅದ್ಭುತವಾದ ನಿಯಮ, ನಗುತ್ತಾ ಇರಬೇಕು, ಯಾವತ್ತೂ ನಗು ಇರಬೇಕು. ಸ್ಮೈಲ್ ಕಾಸ್ಟ್ ನಥಿಂಗ್ ಬಟ್ ಇಟ್ ಗಿವ್ಸ್ ಮಚ್ ಅಂತ ಹೇಳಿದ್ದಾರೆ. ನಗುವು ಒಂದು ಅದ್ಭುತವಾದ ಆಭರಣ ಗೆಳೆಯರೆ. ನಿಮಗೆ ಗೊತ್ತಿದೆ, ಎಲ್ಲರೂ ಕೂಡ ಆ ನಗುವಿನ ಮುಖವನ್ನು ಹೊತ್ತರೆ ಯಾವ ಆಭರಣವೂ ಬೇಕಾಗಿಲ್ಲ, ಅದು ನಿಜವಾದ ಆಭರಣ. ನಮ್ಮ ಒಳಗಡೆ ಎಷ್ಟೇ ಕಷ್ಟ ಇರಲಿ, ಏನೇ ಇರಲಿ, ಜಗತ್ತು ನಮ್ಮ ನಗುವನ್ನು ನೋಡುತ್ತೆ. ಆ ನಗುವ ಕಲೆ, ಅದರ ಬಗ್ಗೆ ಹೇಳುತ್ತೆ 7ನೇ ನಿಯಮ. ಇನ್ನು 8ನೇ ನಿಯಮ, ನಮ್ಮ ಮೌಲ್ಯವನ್ನು, ನಾವಿರ್ತಕ್ಕಂಥ ಶಕ್ತಿಯನ್ನು ವೃದ್ಧಿಸ್ಕೋಬೇಕು 100 ಪಟ್ಟು. ನಾನು ಅದ್ಭುತವಾದ ವ್ಯಕ್ತಿ, ನನ್ನಲ್ಲಿ ಶಕ್ತಿ ಇದೆ ಅನ್ನೋದನ್ನ ನಮ್ಮ ಒಂದೊಂದು ದಿನವೂ ಕೂಡ ಒಂದೊಂದು ಅದ್ಭುತ ದಿನ, 10 ಕಟ್ಟಕ್ಕಿಂತ ಒಂದು ಮುತ್ತು ಕಟ್ಟೋದ ಮೇಲೆ ಅಂತಾರಲ್ಲ, ಹಂಗೆ ಒಂದೊಂದು ದಿನ 10 ದಿನ 20 ದಿನ ಸಮ ಆಗಬೇಕು. ಆ ಥರ ನಮ್ಮ ಶಕ್ತಿ, ನಮ್ಮಲ್ಲಿರ್ತಕ್ಕಂಥ ಒಬ್ಬ ವ್ಯಕ್ತಿಯಲ್ಲ, ನಾನು 10 ವ್ಯಕ್ತಿಗಳ ಶಕ್ತಿ ಇದೆ ಅಂತ ಹೇಳ್ತಾರಲ್ಲ. ಒಂದು ಇಂಗ್ಲೀಷ್ ಪ್ರಾವರ್ಬ್ ನೆನಪಿರಬೇಕು ಗೆಳೆಯರೆ, ಒಂದು ಯಂತ್ರ 50 ಸಾಮಾನ್ಯ ಜನರ ಕೆಲಸ ಮಾಡುತ್ತೆ, ಆದರೆ ಒಬ್ಬ ಅಸಾಮಾನ್ಯವಾದ ವ್ಯಕ್ತಿಯ ಕೆಲಸವನ್ನು
ಯಾವ ಯಂತ್ರವನ್ನು ಮಾಡೋಕ್ಕಾಗಲ್ಲ. ಒನ್ ಮೆಷಿನ್ ಕ್ಯಾನ್ ಡೂ ದಿ ವರ್ಕ್ ಆಫ್ 50 ಆರ್ಡಿನರಿ ಮ್ಯಾನ್, ಬಟ್ ನೋ ಮೆಷಿನ್ ಕ್ಯಾನ್ ಡೂ ದಿ ವರ್ಕ್ ಆಫ್ ಒನ್ ಎಕ್ಸ್ಟ್ರಾರ್ಡಿನರಿ ಮ್ಯಾನ್ ಅನ್ನೋ ಮಾತನ್ನು ನೆನಪಿಟ್ಕೊಂಡು ಆ ಥರ ನಾವು ನಮ್ಮ ಮೌಲ್ಯಗಳನ್ನ ವೃದ್ಧಿಸ್ಕೋಬೇಕು ಅನ್ನೋ ವಿವರನ್ನ 8ನೇ ನಿಯಮದಲ್ಲಿ ಹೇಳ್ತಾರೆ. ಇನ್ನು 9ನೇ ನಿಯಮ ನಾವು ಈ ನಿಯಮಗಳನ್ನ ಏನೇನು ಹೇಳ್ಕೊಂಡಿವಿ ಸರಳವಾಗಿ, ಅದನ್ನೆಲ್ಲ ನಾವು ಏನು ಅರಿತೀವಿ ಅದನ್ನೆಲ್ಲ ಕೂಡಲೇ ಆಚರಣೆಗೆ ತರಬೇಕು. ಆಚರಣೆಗೆ ತರದೇ ಹೋದರೆ ಎಲ್ಲವೂ ವ್ಯರ್ಥ ಆಗುತ್ತೆ. ಈ ಸಣ್ಣ ಸಣ್ಣ ನಿಯಮಗಳನ್ನ ಆಚರಣೆಗೆ ತಂದರೆ ಖಂಡಿತ ಯಶಸ್ಸು ಸಿಗುತ್ತೆ. ನಾವು ಎಷ್ಟೇ ಪ್ರಪಾತದಲ್ಲಿದ್ದರೂ ಕೂಡ ಹಂತವಾಗಿ ಮೇಲೆ ಇರೋದು ಖಚಿತ. ಯಾವಾಗ ನಾವು ಅದನ್ನು ಕ್ರಿಯೆಯಲ್ಲಿ ತಂದಾಗ, ನಾವು ಅರಿತಿರೋದನ್ನೆಲ್ಲ ಆಚರಣೆಯಲ್ಲಿ ತಂದಾಗ ಇವೆಲ್ಲ ಸಾಧ್ಯ ಆಗುತ್ತೆ. ಅದು ಹೇಗೆ ಅನ್ನತಕ್ಕಂಥದ್ದನ್ನ 9ನೇ ನಿಯಮದಲ್ಲಿ ಹೇಳ್ತಾರೆ. ಇವೆಲ್ಲ ಪ್ರತಿ ನಿಯಮಗಳಿಗೂ ಚಾಪ್ಟರ್ ವೈಸ್ ಅದು ವಿವರವಾದಂಥ ಉದಾಹರಣೆಗಳನ್ನು ಕೊಟ್ಕೊಂಡು ಹೋಗ್ತಾರೆ ಆ ಪುಸ್ತಕದಲ್ಲಿ. ಇನ್ನು 10ನೇ ನಿಯಮ, ಇದೆಲ್ಲ ಮಾಡಿದ ಮೇಲೆ ಒಂದು ಪ್ರಾರ್ಥನೆ ಇರಬೇಕು. ದೇವ್ರನ್ನ ಎಲ್ಲವನ್ನು ಕೊಡುವಂತ ಅಲ್ಲ, ನನಗೆ ಎಲ್ಲವನ್ನು ಎದುರಿಸುವಂಥ ಶಕ್ತಿ ಕೊಡು, ನನ್ನಲ್ಲಿರ್ತಕ್ಕಂಥ ಪ್ರತಿಭೆಗಳೆಲ್ಲ ನನಗೆ ಉಪಯುಕ್ತ ರೀತಿಯಾಗಲಿ, ಬೆಲೆ ಬರುವ ರೀತಿಯಲ್ಲಿ ನನಗೆ ಆಗಬೇಕು ದೇವರೇ, ಆ ಥರ ನೀನು ಮಾಡು. ನನ್ನ ಪ್ರತಿಭೆಗೆ ತಕ್ಕನಾದ ಕೆಲಸ ಕೊಡು, ನನ್ನ ಶ್ರಮಕ್ಕೆ ತಕ್ಕನಾದ ಪ್ರತಿಫಲ ಕೊಡು, ನನಗೆ ಒಳ್ಳೆಯ ದಾರಿಯನ್ನು ತೋರಿಸು ಅಂತ ಈ ಬ್ರಹ್ಮಾಂಡದಲ್ಲಿ ನಮ್ಮ ವಿಶೇಷವಾದ ಶಕ್ತಿಯಲ್ಲಿ ನಾವು ಪ್ರಾರ್ಥನೆ ಸಲ್ಲಿಸಿ ಮುಂದುವರೆದ್ರೆ ನಮಗೆ ಯಶಸ್ಸು ಖಂಡಿತ ಸಾಧ್ಯ ಅಂತಕ್ಕಂಥದ್ದನ್ನ ವಾಗ್ಮ್ಯಾನ್ ಕೂಡ ಇಲ್ಲಿ ಭಾಳ ಸರಳವಾಗಿ ಸುಂದರವಾಗಿ ಈ ಪುಸ್ತಕದಲ್ಲಿ ಹೋಗ್ತಾರೆ, ಹೇಳ್ತಾರೆ. ಇದನ್ನು ಓದ್ತಾ ನಮಗೆ ನಿಜಕ್ಕೂ ಒಂದು ಬೆಳಕು ಮೂಡು ಬರುತ್ತೆ. ಅದನ್ನು ಓದುವ ಪ್ರಯತ್ನ ನೀವು ಮಾಡಿ. ಈ ಕೃತಿ ನಿಮಗೆ ಒಳ್ಳೊಳ್ಳೆ ಪುಸ್ತಕ ಭಂಡಾರಗಳಲ್ಲಿ ಸಿಗುತ್ತೆ. ಜಗತ್ತಿನ ಅತಿ ಶ್ರೇಷ್ಠ ಸೇಲ್ಸ್ಮ್ಯಾನ್. ನೀವು ಖಂಡಿತ ಈ ಕೃತಿಯನ್ನು ಓದಿ, ನಿಮ್ಮ ಜೀವನದಲ್ಲಿ ಸ್ವಲ್ಪನಾದರೂ ಬೆಳಕು ಬರುತ್ತೆ ಅನ್ನೋ ನಂಬಿಕೆ ನನಗಿದೆ. ಇಂಥ ವಿಚಾರಗಳನ್ನು ಮುಂದೆ ಹೇಳ್ತಾನೆ ಸಾಗೋಣ. ದಯವಿಟ್ಟು ನನ್ನ ದಿವ್ಯರೂಪ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಮತ್ತು ನನ್ನ ಮಾತುಗಳಿಗೆ ಪ್ರತಿಕ್ರಿಯೆ ನೀಡ್ತಾ ನನಗೆ ನಿರಂತರವಾಗಿ ಬೆನ್ನು ತಟ್ಟಿ ಪ್ರೋತ್ಸಾಹಿಸ್ತಾ ಇರಬೇಕು ಅಂತ ನಿಮ್ಮೆಲ್ಲರಲ್ಲಿ ವಿನಯಪೂರ್ವಕವಾಗಿ ಪ್ರಾರ್ಥಿಸಿಕೊಂಡು ನನ್ನ ಮಾತುಗಳನ್ನ ಮುಗಿಸ್ತಾ ಇದ್ದೀನಿ. ಮುಂದಿನ ಸಂಚಿಕೆಯಲ್ಲಿ ಸಿಗೋಣ. ನಮಸ್ಕಾರಗಳು ಗೆಳೆಯರೇ, ನಮಸ್ಕಾರಗಳು.